ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ ಬೀದಿ ನಾಯಿಗಳ ಹಾವಳಿ. ವ್ಯಕ್ತಿಯೊಬ್ಬರನ್ನ ಅಟ್ಟಾಡಿಸ್ಕೊಂಡು ಬಂದಿದೆ ನಾಯಿಗಳ ದಂಡು. ನಾಯಿಯಿಂದ ಬಚಾವಾಗೋದಕ್ಕೆ ಓಡಿದರೆ ವ್ಯಕ್ತಿ. ಇದು ಆಗಾಗ್ಗೆ ಬರ್ತಾನೆ ಇದೆ ಸುದ್ದಿ. ಇದು ಆ ಏರಿಯಾದಲ್ಲಿ ನಾಯಿ, ಈ ಏರಿಯಾದಲ್ಲಿ ನಾಯಿ, ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ನಾಯಿಗಳ ಹಿಂಡಿಗೆ ಕಡಿವಾಣ ಹಾಕಬೇಕು. ನೋಡಿ ಇಲ್ಲಿ, ನೋಡಿ ನೋಡಿ, ಈ ರೀತಿ ಆಗ್ತಾ ಇದೆ ಪ್ರತಿ ಏರಿಯಾದಲ್ಲೂ. ಅದರಲ್ಲೂ ಎಸ್ಪೆಷಲಿ ರಾತ್ರಿ ಹೊತ್ತು ಆಫೀಸಿಂದ ಮನೆಗೆ ಬರೋದು, ಬೆಳಗಿನ ಜಾವ ಆಫೀಸ್ಗೆ ಹೋಗೋರಿಗೆ, ಈ ಥರದಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಿದೆ. ಬಟ್ BBMP ಅವರು ಈ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಏನೂ ಕ್ರಮ ತಗೊಂಡಿಲ್ಲಪ್ಪ. ಯಾವ ಏರಿಯಾದಲ್ಲೂ ತಗೊಂಡಿಲ್ಲ. ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಇವಾಗ ಇದಕ್ಕೆ ಏನಾದ್ರು ಕ್ರಮ ತಗೋಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಂಡ. ಪ್ರಕಾಶ್, ಕೇವಲ ಒಂದು ಏರಿಯಾ ಅಂತ ಅಲ್ಲ ರೀ ಇದು. ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ಬೀದಿ ನಾಯಿಗಳ ಪ್ರಾಬ್ಲಮ್ ಇದ್ದೇ ಇದೆ. ಬಟ್ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಯಾಕೆ BBMP ಅವರು ಈ ವಿಚಾರದಲ್ಲಿ ಏನು ಗಮನ ಹರಿಸ್ತಾ ಇಲ್ಲ? ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಪ್ರತಿಯೊಂದು ಏರಿಯಾಗಳಲ್ಲಿ ಕೂಡ ಈಗ ಡೆಡ್ಲಿ ಸ್ವರೂಪವನ್ನ ಪಡಿತಾ ಇದೆ. ಬೀದಿ ನಾಯಿಗಳನ್ನ ನಿರ್ವಹಣೆ ಮಾಡುವಂತಹ ಪಾಲಿಕೆಯ ಅಧಿಕಾರಿಗಳು ಕೂಡ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ಜನರ ಮೇಲೆ ಅಟ್ಯಾಕ್ ಅನ್ನ ಮಾಡಿತ್ತು. ಸೊ ಇನ್ನು ಕೂಡ ರಿಕವರಿ ಆಗುವಂತಹ ಹಂತದಲ್ಲೇ ಇದ್ದಾರೆ. ಸೊ ಅಂತಹವರ ವಿವರಗಳನ್ನ ಕೂಡ BBMP ಅಧಿಕಾರಿಗಳು ಕಲೆ ಹಾಕಿದ್ರು. ಸೊ ಎಲ್ಲೆಲ್ಲಿ ಈ ರೀತಿಯ ಡೇಂಜರಸ್ ಆಗಿ ಅಂತ ಅನ್ಸುತ್ತೆ ಅಂತಹ ಏರಿಯಾಗಳಲ್ಲಿ ಬೀದಿ ನಾಯಿಗಳನ್ನ ಹಿಡಿದು ಮತ್ತೆ ಅದಕ್ಕೆ ವ್ಯಾಕ್ಸಿನೇಷನ್ ಅನ್ನ ಮಾಡುವಂತ ಕೆಲಸಕ್ಕೂ ಕೂಡ BBMP ಅಧಿಕಾರಿಗಳು ಮುಂದಾಗಿದ್ರು. ಆದ್ರೆ ವ್ಯಾಕ್ಸಿನೇಷನ್ ಹಾಕಿದ ಬಳಿಕವೂ ಕೂಡ ನಾಯಿಗಳಲ್ಲಿ ಒಂದಿಷ್ಟು ಡೇಂಜರಸ್ ಸ್ವರೂಪಗಳು ಕಾಣಿಸ್ತಾ ಇದೆ. ಆದ್ರೆ ಅವುಗಳನ್ನ ಹೇಗೆ ಮಾನಿಟರಿಂಗ್ ಮಾಡಬೇಕು ಅನ್ನುವಂತಹ ಗೋಜಿಗೆ BBMP ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಇದು ಹುಳಿಮಾವು ಪೊಲೀಸ್ ಠಾಣೆಯ ಸಮೀಪ ಇರುವಂತಹ ಒಂದು ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ಸೊ ಒಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾ ಇರ್ತಾರೆ, ಇದ್ದಕ್ಕಿದ್ದ ಹಾಗೆ 3 ನಾಯಿಗಳು ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ಮುಂದಾಗ್ತಾ ಇರುವಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಓಡಿ ಬಂದು ಬಚಾವಾಗ್ತಾನೆ, ಕೆಳಗೆ ಕುಸಿದು ಬೀಳ್ತಾನೆ. ಆನಂತರ ಬೀದಿ ನಾಯಿಗಳು ಅಲ್ಲಿಗೆ ನಿಲ್ಲುತ್ತೆ, ಹಿಂದಕ್ಕೆ ಹೋಗುತ್ತೆ. ಒಂದೊಮ್ಮೆ ಏನಾದ್ರೂ ದಾಳಿ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಬೇರೆ ರೀತಿಯ ಹಾನಿ ಕೂಡ ಆಗ್ತಾ ಇತ್ತು. ಸೊ ಹೀಗೆ ಒಂದು ಏರಿಯಾ ಅಂತಲ್ಲ, ನಗರದ ಬಹುತೇಕ ಭಾಗಗಳಲ್ಲಿ ಕೂಡ ಈ ರೀತಿಯ ಬೆಳವಣಿಗೆಗಳಾಗುತ್ತೆ. BBMP ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಅಲರ್ಟ್ ಆಗ್ಬೇಕು. ಬೀದಿ ನಾಯಿಗಳ ಹಾವಳಿಗೆ ಒಂದು ಕಡಿವಾಣವನ್ನ ಹಾಕಬೇಕಾಗಿದೆ. ರೈಟ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ.